ಹಾಯ್ ಫ್ರೆಂಡ್ಸ್, ನಾನಿವತ್ತು ತೋರಿಸ್ತಾ ಇರೋಂಥ ರೆಸಿಪಿ ಡ್ರಮ್ ಸ್ಟಿಕ್ ಲೀವ್ಸ್ನ ಅಂಬಡೆ, ನುಗ್ಗೆಕಾಯಿ ಸೊಪ್ಪಿನ ಅಂಬಡೆಯನ್ನು ಹೇಗೆ ಮಾಡೋದು ನೋಡುವ ಬನ್ನಿ. ಫಸ್ಟಿಗೆ ಒಂದು ಕಟ್ಟು ನುಗ್ಗೆ ಸೊಪ್ಪನ್ನು ತಂದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದೊಂದು ಸೊಪ್ಪನ್ನು ಬಿಡಿಸೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದೊಂದೇ ಎಲೆಗಳನ್ನು ತೆಗೆದು ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಆಮೇಲೆ 3 to 4 ಟೈಮ್ಸ್ ವಾಶ್ ಮಾಡಬೇಕು. ವಾಶ್ ಮಾಡಬೇಕಾದ್ರೆ ನೋಡಿ, ತುಂಬ ನೀರಿನಲ್ಲಿ ಅದನ್ನು ಹಾಕಿದರೆ ಎಲೆಗಳೆಲ್ಲ ಮೇಲೆ ಬರುತ್ತೆ. ಚಿಕ್ಕ ಪುಟ್ಟ ಕಡ್ಡಿಗಳು ಅದೆಲ್ಲ ಇದ್ದರೆ ಕೆಳಗಡೆ ಹೋಗಿ ನಿಂತ್ಕೊಳ್ಳುತ್ತೆ. ಈ ರೀತಿ 3-4 ಸಲ ವಾಶ್ ಮಾಡಬೇಕು. ನಾನು ಆಗಲೇ ಒಂದು 2 ಟೈಮ್ಸ್ ವಾಶ್ ಮಾಡಿದ್ದೀನಿ. ಇವಾಗ ಲಾಸ್ಟ್ ಟೈಮ್ ವಾಶ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಸೊಪ್ಪನ್ನು ಬಿಡಿಸೋದು, ತೊಳೆಯೋದು ಅಂತ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಬಟ್ ಹೆಲ್ತ್ ವೈಸಲ್ಲಿ ನೋಡೋಕೆ ಹೋದರೆ ತುಂಬ ಬೆನಿಫಿಟ್ಸ್ ಇದೆ. ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇದೆ. ಹಿಮೋಗ್ಲೋಬಿನ್ ಜಾಸ್ತಿ ಆಗೋಕ್ಕೂ ಇದು ಸಹಾಯ ಮಾಡುತ್ತೆ. ಮತ್ತು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಇದನ್ನು ಮಂತ್ಲಿ ಟ್ವೈಸ್ 2 ಸಲ ಅಥವಾ 3 ಸಲ ಯೂಸ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ಕಡ್ಡಿಗಳು ಇರುತ್ತೆ ಅಲ್ಲಿ. ಈಗ 3-4 ಸಲ ತೊಳೆದ್ರೂ ಕೂಡ 1-2 ಕಡ್ಡಿಗಳು ಸಿಗುತ್ತೆ. ನೋಡಿ, ಇಷ್ಟನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನೇನು ಹಾಕಬೇಕು ಅಂದರೆ, ಫಸ್ಟಾಗಿ ಸ್ವಲ್ಪ ರೈಸ್ ಫ್ಲೋರನ್ನು ತೊಗೋಬೇಕು. ರೈಸ್ ಫ್ಲೋರನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಕ್ವಾಂಟಿಟಿ ನೋಡಿ ತೊಗೊಳ್ಳಿ. ಸ್ವಲ್ಪ ಗಮ್ ಥರ ಬರಬೇಕು. ಸ್ವಲ್ಪ ಮೆಣಸಿನ ಪುಡಿ, ಗ್ರಾಮ್ ಫ್ಲೋರು, ಅಜ್ವೈನ್ ಮತ್ತು ಉಪ್ಪನ್ನು ತೊಗೋತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಒಂಚೂರು ಹಾಕಬೇಕು. ಮತ್ತು ಹಿಂಗನ್ನು ಕೂಡ ಸ್ವಲ್ಪ ಹಾಕ್ಕೋಬೇಕು. ಕಡಲೆ ಹಿಟ್ಟು ಯಾಕೆ ಹಾಕಬೇಕಂದ್ರೆ ಸ್ವಲ್ಪ ಅಂಟಾಗಿ ಬರಬೇಕು ಅನ್ನೋದಕ್ಕಾಗಿ. ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡಿದ್ದೀನಿ. ರೆಡಿಯಾಗಿ ತಂದಿರೋದನ್ನೇ ಮಾಡಿದ್ದೀನಿ. ಒಂದೊಂದು ಟೈಮು ಮನೆಯಲ್ಲಿ ರೆಡಿ ಮಾಡಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತೀನಿ. ಚೂರು ಹಾಕ್ಬೋದು, ಸ್ಕಿಪ್ ಮಾಡ್ಬೋದು, ಇಲ್ಲ ಗಾರ್ಲಿಕ್ ಮಾತ್ರ ಹಾಕ್ಬೋದು. ಆ ರೀತಿ ಒಂಚೂರನ್ನು ಹಾಕಿ ಇದನ್ನು ನೀಟಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು. ಬೇಕಿದ್ದರೆ ನೀವು ಸೊಪ್ಪನ್ನು ಕಟ್ ಮಾಡ್ಕೋಬೋದು, ಇನ್ನೂ ಚಿಕ್ಕದಾಗಿ ಕಟ್ ಮಾಡಿ ಮಾಡ್ಕೋಬೋದು. ನಮಗೆ ಇದೇ ರೀತಿ ಇಷ್ಟ ಆಗುತ್ತೆ. ಸೊಪ್ಪು ಸ್ವಲ್ಪ ಬಾಯಲ್ಲಿ ಸಿಗ್ತಾ ಇದ್ದರೆ ಇಷ್ಟ ಆಗುತ್ತೆ. ಹಾಗಾಗಿ ನಾವು ಹೀಗೆ ಮಾಡ್ಕೋತಾ ಇದ್ದೀವಿ. ನೋಡಿ, ಇಲ್ಲಿ ನಿಮಗೇನಾದರೂ ರೈಸ್ ಫ್ಲೋರು ಏನೇ ನಾವು ಆ್ಯಡ್ ಮಾಡಿದ್ರಲ್ಲಿ ಯಾವುದೇ ಒಂದು ಐಟಮ್ ಕಡಿಮೆ ಅನಿಸಿದರೆ ಇಲ್ಲಿ ನೀವು ಹಾಕ್ಕೊಂಡು ರೆಡಿ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಈ ರೀತಿ ಕರೆಕ್ಟಾಗಿ ಹಿಟ್ಟನ್ನು ಕಲಸಿ ಒಂದು ಉಂಡೆಯನ್ನಾಗಿ ಮಾಡ್ಕೋಬೇಕು. ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ. ಬಟ್ ನಾನು ಇಡೀ ಸೊಪ್ಪನ್ನು ಇಟ್ಟರೂ ಕೂಡ ಅದು ಈ ರೀತಿ ನಾವು ಹಿಟ್ಟು ಕಲಿಸ್ತಾ ಚಿಕ್ಕದಾಗಿ ಅದರಲ್ಲಿ ಮಿಕ್ಸ್ ಆಗುತ್ತೆ. ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾಗಿ ಇದನ್ನು ಆಗಾಗ ನಾವು ಯೂಸ್ ಮಾಡಬೇಕು. ಇದರಿಂದ ತುಂಬ ವೆರೈಟಿ ಆಫ್ ಫುಡ್ಡನ್ನು ರೆಡಿ ಮಾಡೋಕ್ಕಾಗುತ್ತೆ. ಆದರೆ ಯಾವುದು ಇಷ್ಟ ಆಗುತ್ತೆ ತಿನ್ನೋಕ್ಕೆ, ಯಾವುದು ಖುಷಿಯಾಗುತ್ತೆ. ನೋಡಿ, ಹಿಟ್ಟು ರೆಡಿಯಾಗಿದೆ. ಒಂದು ಉಂಡೆ ರೀತಿಯಾಗಿ ಹಿಟ್ಟು ರೆಡಿಯಾಗಿದೆ. ನೋಡಿ, ನಾವು ಆವಾಗ ಹಾಕಬೇಕಾದ್ರೆ ಸೊಪ್ಪು ತುಂಬ ಇದೆ ಅಂತ ಅನಿಸಿತ್ತು. ಆದರೆ ಮಾಡಿದ ನಂತರ ಇಷ್ಟೇ ಸ್ವಲ್ಪ ಆಗುತ್ತೆ. ಅದರಲ್ಲೂ ಪಲ್ಯ, ಬೇರೆ ರೀತಿ ಸಾಂಬಾರೆಲ್ಲ ಮಾಡಿದರೆ ಇನ್ನೂ ತುಂಬ ಸ್ವಲ್ಪ ಆಗಿಬಿಡುತ್ತೆ. ಹಿಟ್ಟು ರೆಡಿಯಾಗಿದೆ. ಇವಾಗ ಅಂಬಡೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನು ಒಂದಿಷ್ಟು ಒಂದು ಹಿಟ್ಟನ್ನು ತೊಗೊಂಡು ಉಂಡೆ ಮಾಡ್ತಾಯಿದ್ದೀನಿ. ನೋಡಿ, ಇದು ಥಿಕ್ ಅನಿಸಿದರೆ, ನೋಡಿ ತುಂಬ ದಪ್ಪಾಗಿ ದೊಡ್ಡ ಅನಿಸಿತ್ತು. ಇದರಲ್ಲಿ ನಾನು ಇನ್ನೂ ಸ್ವಲ್ಪ ತೆಗಿತೀನಿ. ಹಿಟ್ಟನ್ನು ತೆಗೆದು, ತುಂಬ ದಪ್ಪ ಆದರೂ ಕೂಡ ನಾವು ಡೀಪ್ ಫ್ರೈ ಮಾಡಿದಾಗ ಅದು ಒಳಗಡೆ ಬೇಯೋದಿಲ್ಲ, ಮೇಲೆ ಮಾತ್ರ ಬೇಯುತ್ತೆ. ಸೊ ಅದನ್ನು ನಾವು ನೋಡ್ಕೋಬೇಕು, ಯಾವ ರೀತಿ ಮಾಡಿದರೆ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ. ಈ ರೀತಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಆ ಕಡೆ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ. ಅದು ಕಾಯೋ ತನಕ ನಾನು ರೆಡಿ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಇವಾಗ ಎಲ್ಲರಿಗೂ ಹಿಮೋಗ್ಲೋಬಿನ್ ಡೌನ್ ಆಗೋದು ಕಾಮನ್ ಆಗಿಬಿಟ್ಟಿದೆ, ಅನಿಮಿಯಾ ಆಗ್ತಾಯಿದೆ. ಸೊ ಇದನ್ನು ನಾವು ಯೂಸ್ ಮಾಡೋದ್ರಿಂದ ಹಿಮೋಗ್ಲೋಬಿನ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ.
ಪ್ರೆಗ್ನೆಂಟ್ ಇರೋ ವುಮೆನ್ಸು ಇದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಅದನ್ನೊಂದು ಚೆಕ್ ಮಾಡಿಕೊಂಡು ಅದ್ರ ಬಗ್ಗೆ ಗೈಡೆನ್ಸ್ ತೊಗೊಂಡು ಇದನ್ನು ಯೂಸ್ ಮಾಡಿ. ನೋಡಿ ಈ ರೀತಿ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ಈಸಿ ಇದೆ ಇದು ಮಾಡೋದು ಕೂಡ. ಮತ್ತು ಅವಾಗವಾಗ ಆ ಸೊಪ್ಪು ನಮಗೆ ಬಾಯಲ್ಲಿ ಸಿಕ್ಕಿದಂಗೂ ಫ್ರೈ ಆದ ನಂತರ ಆ ಸೊಪ್ಪು ಬಾಯಲ್ಲಿ ಸಿಕ್ಕಿದಾಗ ತುಂಬ ಟೇಸ್ಟಿ ಅನ್ನುತ್ತೆ. ಇದರಿಂದ ತುಂಬ ರೆಸಿಪಿಗಳನ್ನು ಮಾಡ್ಬೋದು. ಅದನ್ನು ಕೂಡ ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡಿ, ನಿಮಗೆ ವೆರೈಟಿ ಆಫ್ ಫುಡ್ ಸಿಗುತ್ತೆ. ನೋಡಿ ಈ ರೀತಿ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ, ಎಣ್ಣೆಯಲ್ಲಿ ಇದನ್ನು ಬಿಡ್ತಾಯಿದ್ದೀನಿ. ನೋಡಿ ಈ ರೀತಿ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುವಂತಹ ನುಗ್ಗೆ ಸೊಪ್ಪಿನ ಅಂಬೊಡೆ, ಡ್ರಮ್ ಸ್ಟಿಕ್ ಲೀವ್ಸ್ ಅಂಬೊಡೆ ರೆಡಿಯಾಗಿದೆ. ಇದನ್ನು ಊಟದ ಜೊತೆಗೆ ಅಥವಾ ಸಂಜೆ ಟೀ ಜೊತೆಗೆ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬೋದು. ನಾನಿವತ್ತು ಊಟದ ಜೊತೆಗೆ ಇಟ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.